ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಏನಪ್ಪ ಅಂತ ಅಂದರೆ ಎ ಡೇ ಇನ್ ಮೈ ಲೈಫ್ ಆನ್ ವೀಕೆಂಡ್ ಅಂತ. ಸೊ ಇವತ್ತಿನ ದಿನದಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಅ ರ್ಯಾಂಡಮ್ ವೀಕೆಂಡ್ ಡೇ ಅಂತ. ಇವತ್ತು ಬೆಳಗ್ಗೆ ಎದ್ದು ನಾನು ಇವಾಗ 9:09 ಆಗಿದೆ. ಬಿಸಿಬೇಳೆ ಬಾತು ಮತ್ತು ರಾಯ್ತ, ಇದು ಬಂದು ರಾಯ್ತ ಪ್ಯಾಕ್ ಮಾಡಿದ್ದೀನಿ. ಇಷ್ಟೊಂದು ಬಿಸಿಬೇಳೆ ಬಾತ್ ಏನಕ್ಕೆ ಮಾಡಿದ್ದೀನಪ್ಪ ಅಂದರೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಬ್ರಂಚ್ ಪಾಟ್ಲಾಕ್. ಸೊ ಸಮ್ಮರ್ ಟೈಮ್ ಅಲ್ವಾ, ಸೊ ಆಚೆ ಎಲ್ಲಾದರೂ ಲೇಕ್ ಹತ್ರ ಹೋಗ್ಬಿಟ್ಟು ಪಾಟ್ಲಾಕ್ ಮಾಡೋಣ ಅಂತ. ಯೂಶ್ವಲಿ ಊಟ ಚಪಾತಿ ರೈಸು ಎಲ್ಲ ಪಾಟ್ಲಾಕ್ ಮಾಡಿರ್ತೀವಿ. ಸೊ ಈ ಸರಿ ಡಿಫ್ರೆಂಟ್ ಏನು ಅಂದರೆ ಬ್ರೇಕ್ಫಾಸ್ಟ್ ಐಟಮ್ಸು, ಬಿಸಿಬೇಳೆ ಬಾತು, ಖಾರ ಬಾತು, ಕೇಸರಿ ಬಾತು, ಮಹಾರಾಷ್ಟ್ರೀಯನ್ ಸ್ಟೈಲ್ ಮಿಸಲ್ ಪಾವು, ಆಮೇಲೆ ಅಕ್ಕಿ ರೊಟ್ಟಿ, ಚಟ್ನಿ ಎಲ್ಲ ನನ್ನ ಫ್ರೆಂಡ್ಸ್ ಮಾಡ್ಕೊಂಬರ್ತಾ ಇದ್ದಾರೆ. ಬನ್ನಿ ಅದೆಲ್ಲ ಹೇಗಿರುತ್ತೆ, ನಾವೆಲ್ಲಿಗೆ ಹೋಗ್ತೀವಿ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ರೆಡಿಯಾಗಿ ಇವಾಗ ಕಾಯ್ತಾ ಇದ್ದೀವಿ. ಅರಿಯಾದ್ನ ಹಾಯ್ ಹೇಳೋ. ಇವತ್ತು ನಾವು ಬೀಚಿಗೆ ಹೋಗ್ತಾ ಊಟ ತಿನ್ನಕ್ಕೆ, ಲೇಕೆ ಹೋಗ್ತಾ ಊಟ ತಿನ್ನಕ್ಕೆ ಅಷ್ಟೇ. ಮತ್ತೆ ಮನೆ ಬರ್ತೇವೆ. ಈ ಪಿಂಕ್ ಕಲರ್ ತಗೊಂಡ್ರೆ ಹಿಂಗೆ ಗಲೀಜಾಗಿರುತ್ತೆ. ವಾಶ್ ಮಾಡಿದ್ರೆ ತಾನೇ ಒಂದ್ಸತಿ ನೀವು ಮಾಡಿಲ್ಲ. ಮಮ್ಮ Papa, I just told to throw it. Throw it. Then if I didn't throw you. ಸೊ ಇವಾಗ ಹೊರಟಿದ್ದೀವಿ. ಥ್ಯಾಂಕ್ ಗಾಡ್ ಬಿಸಿಲಿಲ್ಲ, ಅದರ್ವೈಸ್ ವೀಕ್ ಡೇಸ್ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಆಚೆ ನಿಲ್ಲಕ್ಕಾಗೋದಿಲ್ಲ, ಡೈರೆಕ್ಟ್ ಸನ್ ಹಿಟ್ ಮಾಡೋ ಥರ ಫೀಲ್ ಆಗುತ್ತೆ ಇಲ್ಲಿ. ಸೊ ಇವತ್ತು ಕ್ಲೌಡಿ ಇದೆ, ಗುಡ್ ಆ್ಯಕ್ಚುಲಿ. ಇವಾಗ ನೋಡಿ ಕ್ವಿಕ್ಕಾಗಿ ಶಾಪಿಂಗ್ ಒಳಗೆ ಹೋಗ್ತಾ ಇದ್ದೀನಿ. ಚಿಪ್ಸ್ ಬೇಕಿತ್ತು. ನೆನ್ನೆ ಬೂಂದಿ ಚೆಕ್ ಮಾಡಿದರು, ಬಟ್ ಬೂಂದಿ ಸಿಕ್ಕಿಲ್ಲ ಅವರಿಗೆ. ಸೊ ಹಾಗಾಗಿ ಬಿಸಿಬೇಳೆ ಬಾತ್ಗೆ ಚಿಪ್ಸ್ ತಗೊಳ್ಳೋಣ ಅಂತ ಡೈರೆಕ್ಟ್ ಚಿಪ್ಸ್ ಸೆಕ್ಷನಿಗೆ ಹೋಗ್ಬಿಟ್ಟು ಈ ಚಿಪ್ಸ್ ತೊಗೊಳ್ತಾ ಇದ್ದೀನಿ. ಹೋಗೋಣ, ಬಿಲ್ ಮಾಡ್ಸೋಣ. ಸದ್ಯ ಯಾರೂ ಇಲ್ಲ, ಒಂದು ಎತ್ಬಿಡ್ತೀನಿ ಬಿಲ್ಲಿಗೆ. ಅಲ್ಲಿ ಕಾರ್ ಇದೆ, ಜಸ್ಟ್ 2 ಮಿನಿಟ್ಸಲ್ಲಿ ಚಿಪ್ಸ್ ತೊಗೊಂಡು ಬಂದೆ. ಇವಾಗ ಹೊರಡೋದು. ಅಲ್ಲಿ ನೋಡಿ ಶ್ರುತಿ ಅವ್ರ ಕಾರು ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಮುಂದೆ. ಸೊ ಇವಾಗ ಲೊಕೇಶನಿಗೆ ಬಂದಿದ್ದೀವಿ. ಅಂಕಲ್ ಇದೆ ನೋಡಿ, ಅಂಕಲ್ ಇನ್ನೊಂದು 2 ವಾರ ಇರ್ತಾರೆ ಸ್ವೀಡನ್ನಲ್ಲಿ. ಅಂಕಲಿಗೆ ಸಾಕಾಗ್ಬಿಟ್ಟಿದೆ ಸ್ವೀಡನ್ನು ಅಲ್ವಾ ಅಂಕಲ್? ಇರ್ಬೇಕನ್ಸ್ತಾ ಇದೆಯಾ? ಅಂಕಲಿಗೆ ಇವಾಗ ಇರಬೇಕು ಅನಿಸ್ತಾ ಇದೆ ಅಂತೆ. ಇನ್ನೂ ಸ್ವಲ್ಪ ದಿವಸ ಇದ್ದು ಇಲ್ಲೆಲ್ಲ ಪ್ರೇಕ್ಷಣೀಯ ಸ್ಥಳಗಳು ನೋಡ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ. ಇವಾಗ ಸಮ್ಮರ್ ಅಲ್ವಾ, ಪಾಪ ಅಂಕಲ್ಲು ವಿಂಟರಲ್ಲಿ ಬಂದ್ಬಿಟ್ಟಿದ್ರು. ಇವಾಗ ಸಮ್ಮರಲ್ಲಿ ಚೆನ್ನಾಗಿದೆ. ಸೊ ಬನ್ನಿ ತೋರಿಸ್ತೀನಿ ಲೊಕೇಶನ್. ಅದು ಲೋಟಸ್ ಗೊತ್ತಿಲ್ಲ, ಲೋಟಸ್ ಬಂದ್ರ ಅವರು. ಲೋಟಸ್ ಗೊತ್ತಿಲ್ಲ. ಶೌರ್ಯ ಯೋ ಯೋ ಆಗಿದ್ಯಾ? ಶ್ರದ್ಧಾ ಸಂತೋಷ್ ಇವಾಗ ಬಂದ್ರು. ಪೂರಿ ಮೆನುನಲ್ಲಿ ಏನೇನಿದೆ ಹೇಳ್ತೀನಿ. ಇದು ಬಂದು ಖಾರ ಬಾತು, ಅಕ್ಕಿ ರೊಟ್ಟಿ, ಬಿಸಿಬೇಳೆ ಬಾತು, ಇದು ಚಟ್ನಿ, ಮಿಸಲ್ದು ಸಾರ ಕರಿ ಅಂತ. ಇಲ್ಲಿ ನೋಡಿ ಈ ಥರ ಕಾಳು ಮಾಡ್ತಾರೆ ಇವರು. ಇದು ಮಹಾರಾಷ್ಟ್ರ ಸ್ಪೆಷಲ್ಲು.
ಈ ಕಾಳಿಗೆ ಈ ರಸಮ್ನ ಹಾಕಿ ಬನ್ ಹಚ್ಕೊಂಡು ತಿನ್ನೋದು. ಆಮೇಲೆ ಏನಿದೆ ಕೇಸರಿ ಬಾತು. ಅಷ್ಟೇ ನೋಡಿ, ಅಕ್ಕಿ ರೊಟ್ಟಿ, ಕೇಸರಿ ಬಾತು, ಖಾರ ಬಾತು, ಚಟ್ನಿ. ತಗೊಳ್ಳಿ ಅಂಕಲ್. ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ ಸಾಲಕ್ಕೆ. ನೋಡಿ, ಇದಕ್ಕೆ ಮಿಸಲ್ ಅಂತ ಕರೀತಾರೆ. ಈ ಕಾಳು ಆಮೇಲೆ ಈ ಸಾರು ಹಾಕ್ಬಿಟ್ಟು ಇದನ್ನ ಬನ್ ಜೊತೆ ತಿನ್ನೋದು. ಇದು ನಾನು ಮುಂಬೈಯಲ್ಲಿ ತಿಂದಿರೋದು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬ್ರಂಚ್ ತಿಂತಾ ಇದ್ದೀವಿ. ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಬಫೆ ಬ್ರಂಚ್. ಎಲ್ಲ ಐಟಮ್ಸ್ ಇದೆ. ಉಪ್ಪಿಟ್ಟು, ಕೇಸರಿ ಬಾತು, ಅಕ್ಕಿ ರೊಟ್ಟಿ, ಚಟ್ನಿ, ಮಿಸಲ್ ಪಾವ್. ತಿನ್ನೋಣ. ಫುಲ್ ಆಯಿತು, ಹೊಟ್ಟೆ ತುಂಬಿಟ್ಟಿದೆ. ಬನ್ನಿ ಎದ್ದೇಳಿ ಆಟ ಆಡೋಣ ಬನ್ನಿ ಅಂದ್ರೆ ಇಲ್ಲಿ ನೋಡಿ ಇವ್ರು ಮಲ್ಕೊಂಡಿರೋದು. ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ತಿಂಡಿನೇ ಊಟ ಆಗ್ಬಿಡುತ್ತೆ. ಬಿಡಪ್ಪಜ್ಜಿ, ಪಪ್ಪ ಹಿಡಿಯುತ್ತೆ, ಬಿಡು ಗುಲ್ಕೋ, ನೀನ್ ಹಿಡಿಬೇಡ. ಲೋಟಸ್ ಅಲ್ಲಿ ಇಲ್ಲಿನ ಅದು ನೋಡಿ, ಫ್ಲವರ್ ಏನ್ ಸಕ್ಕತ್ತಾಗಿದೆ. ನೋಡಿ, ಕಷ್ಟಪಟ್ಟು ಹೋಗಿ ಅಲ್ಲಿ ಹೋಗಿ ಫ್ಲವರ್ ತಗೊಂಡ್ಬಂದಿದ್ದೀನಿ. ಕೊಡ್ತೀರಾ ಅವ್ರಿಗೆ? ನೋಡಿ, ಇದು ಯಾವ ಫ್ಲವರ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಮಾಡಿಲ್ಲ, ತೋರಿಸ್ಕೊಳ್ಕೊ. ಲೋಟಸ್ ಅಂತ ಅನ್ಕೋತಾ ಇದ್ದೀನಿ. ಮಳೆ ಬರ್ತಾ ಇದೆ, ಆಟ ಆಡ್ತಾ ಇದ್ವಿ, ಮಳೆ ಬಂತು. ಸೊ ಮೇ ಬಿ ಇವಾಗ ಹೋಗ್ಬೇಕನ್ಸುತ್ತೆ. ಮಳೆ ಅಂತ ಇಲ್ಲಿ ಬಂದಿದ್ದೀವಿ. ಮಳೆ ಬರ್ತಾ ಇದೆ. ಎಲ್ಲೋ ಮನೆಗೆ ಬಂದ್ವಿ, ಮಳೆ ತುಂಬ ಆಗ್ಬಿಡ್ತು, ಹಾಗಾಗಿ ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ, ತಂದಿರೋ ಲಿಲ್ಲೀಸ್ನ ಈ ಥರ ವಾಟ್ರಲ್ಲಿ ಹಾಕಿರೋದು. ಇವಾಗ ಏನು ಗೊತ್ತಾ, ಮತ್ತೆ ನಾನು ರೆಡಿಯಾಗಿ ಒನ್ ಮೋರ್ ಈವೆಂಟ್ಗೆ ಹೋಗ್ಬೇಕು. ಇವಾಗ ಇವರು ಬ್ಯಾಡ್ಮಿಂಟನಿಗೆ ಹೋಗ್ತಾ ಇದ್ದಾರೆ. ಅರಿಯಾದ್ನ ಶೌರ್ಯ ಮನೇಲಿ ಬಿಟ್ಟು ನಾನು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ನನಗೆ ಸಮ್ಟೈಮ್ಸ್ ವೀಕ್ ಡೇಸೇ ಆರಾಮ್ ಅನ್ಸ್ಬಿಡುತ್ತೆ, ವೀಕೆಂಡ್ಸೇ ಜಾಸ್ತಿ ಕೆಲಸ ಅಂತ ಅನ್ಸ್ಬಿಡುತ್ತೆ. ಮನೇಲಿದ್ರು ಮನೆ ಕ್ಲೀನಿಂಗು, ಅಡಿಗೆ ಮಾಡೋದು, ವಾಷಿಂಗ್ ಮಿಷಿನ್ಗೆ ಕುಕ್ ಮಾಡೋದು. ಇವಾಗ ನಾನು ಬಂದಿದ್ದೀನಿ ನನ್ನ ಫ್ರೆಂಡ್ದು ಬೇಬಿ ಶವರ್ ಫಂಕ್ಷನ್ಗೆ. ಬನ್ನಿ ಈ ಫಂಕ್ಷನ್ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ನೈಸ್ ಡೆಕೋರೇಷನ್. ಇವರೀಗ
ಹೇಳಿದ ಅನಿತಾ ಶಶಿ. Maybe Asha didn't get time to sort the socks. First one, baby bottle. Second one, pacifier. Third one, baby rattle. Rattle is like this. You will play. Fourth one, baby bib. Here the tie. This one. Fifth one, rubber duck. Rubber duck. Sixth one, baby footprint. Yes. Sixth one, baby footprint. Seventh one, baby odyssey. Odyssey. Baby stroller. Ninth one, teddy bear. Ninth one, teddy bear. 10th one, baby blanket. 11th one, small baby elephant. 12th one, a tiny crown. 13th one, a balloon. 14th, moon and stars. 15th, a cloud with smile face. Okay. Now done. Okay. Now anyone can answer. Yes. 7th one. Onesie. Yes. Very good. Stroller. What is it? स्टार है ये क्लाउड विथ स्माइल डायनासोर नहीं क्राउन What do you think the baby's eyes should go on? Sorry, baby. Baby's eyes should go on. You have to raise. like Asha or Kira Okay. Ears. Are you looking at each other? Oh my God. Who do you think will want next baby?